ಹಾಯ್ ಎಲ್ಲರಿಗೂ ನಮಸ್ಕಾರ. ಪದ್ಮಾವತಿ ಆರ್. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಟಿಫನ್ ಆಯಿತಾ ಪದ್ಮಾವತಿ ಅವರೇ? ಏನು ಮಾಡ್ತಿದ್ದೀರಾ? ನಿಮ್ಮ ಕಡೆನೂ ಮಳೆನಾ? ನಮ್ಮ ಕಡೆ ಅಂತೂ ತುಂಬ ಮಳೆ, ಚಳಿ, ಗಾಳಿ. ಅಬ್ಬಾ, ಹೊರಗಡೆ ಹೋಗೋಕ್ಕೆ ಆಗ್ತಿಲ್ಲ. ನಿಮ್ದು ಯಾವ ಊರು ಪದ್ಮಾವತಿ ಅವರೇ? ಹಾಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದ ಸುಚಿತ್ರಾ ಉಮೇಶ್ ವಾಲಿಕರ್ ಅವ್ರದ್ದು 18ನೇ ವರ್ಷದ ಹುಟ್ಟುಹಬ್ಬ. ಸುಚಿತ್ರಾ ಉಮೇಶ್ ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ದೇವರು ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸುಚಿತ್ರಾ, ವಿಶ್ ಯು ಹ್ಯಾಪಿ ಬರ್ತ್ಡೇ ನಮ್ಮ. ಗಾಡ್ ಬ್ಲೆಸ್ ಯು. ಮತ್ತೆ ಇನ್ನೊಂದ್ಸರಿ ಪದ್ಮಾವತಿ ಅವರೇ, ಹಾಯ್, ಹಲೋ. ನಾನು ಮಾಡಿದ ಪಾಪನೇನೋ, ಒಬ್ಬರು ಸಂಸಾರ ಹಾಳು ಮಾಡಿದೆ ನೋಡು. ನಮ್ಗಿಂತ ಗತಿನ ಬರೋದು. ನನ್ನ ಮಗಳು ಅನುಭವಿಸ್ತಾಳೆ ಇವಾಗ. ಎಂಥ ಕೆಲಸ ಆಗೋಯ್ತು ನೋಡು. ನಿನಗೆ ಮದುವೆ ಆಗಿ ಮಕ್ಕಳವ್ರೆ ಅಂತ ತಿಳಿದು ನಿನ್ನನ್ನು ಮದುವೆ ಮಾಡ್ಕೊಂಡು ಅವಳು ಗೋಳೆ ನನಗೆ ತೆಗ್ದಿರೋದು. ಇವತ್ತು ನನ್ನ ಮಗಳು ಅನುಭವಿಸ್ತಾವಳೆ. ಅಮ್ಮ, ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ? ಸುಮ್ಮನೆ ಇರಮ್ಮ. ಇಲ್ಲಿ ಆಗಬಾರ್ದೇನಾಗಿಲ್ಲ. ಇನ್ನೇನಾಗಬೇಕಮ್ಮ? ಇನ್ನೇನಾಗಬೇಕು? ಆಗಿರೋದೆಲ್ಲ ಆಯ್ತಲ್ಲ. ಹಾಂ, ಅಲ್ಲ, ಮದುವೆ ಆಗಿ 8 ಸತ್ತು ಒಂದು ಮಗು ಐತೆ, ಅಷ್ಟುದ್ದನ ಮಗು. ನಮ್ಗೊಂದು ಮಾತು ಹೇಳ್ದಿರಾ ರಾತ್ರಿ ಬಂದ್ಬಿಟ್ಟು ದಡ ಬುಡಿ ಅಂದ್ಬಿಟ್ಟು ಮದುವೆ ಮಾಡ್ಕೊಂಬಂದ್ಬಿಟ್ಟ. ಇವಾಗ ನೋಡ್ದಾ ಎಷ್ಟು ಅನಾಹುತ ಆಯಿತು. ನಾನೆಲ್ಲೋ ನನ್ನ ಮಗಳು ಪೊಲೀಸು, ಗೌರ್ಮೆಂಟ್ ಕೆಲಸ, ಖುಷಿಯಾಗಿರ್ತಾಳೆ ಅಂತ ನಾನು ದುಡ್ಕಿದ್ನಿ. ಇದೆಲ್ಲ ಹಿಂಗೈತೆ ಅಂತ ಯಾರಿಗೆ ತಿಳಿಯೋದು? ಅಪ್ಪ ಅಮ್ಮ, ಇವಾಗ ಮಿಂಚೋಗಿರೋದು ಏನೂ ಇಲ್ಲ, ಏನೂ ಇಲ್ಲ ಮಿಂಚೋಗಿರೋದು. ನನಗೆ ಬೇಕಾಗಿಲ್ಲ. ನನಗೆ ಮದುವೆನೇ ಆಗಿಲ್ಲ ಅಂತ ತಿಳ್ಕೊತೀನಿ. ನಾನು ಮುಂದಕ್ಕೆ ಓದ್ತೀನಿ, ಓದಿ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಂಡು ಆರಾಮಾಗಿರ್ತೀನಿ. ನನಗೆ ಬೇಕಾಗಿಲ್ಲ. ಅಲ್ಲ ಶಾಂತಿ, ಇವಾಗ ಆಗಬಾರ್ದು ಏನಾಯ್ತು ಅಂತ ಇವಾಗ ನೀನು ಹಿಂಗೆ ಆಡ್ತಾ ಇರೋದು? ಹಾಂ, ನಾನೇನು ತಪ್ಪು ಮಾಡಿದ್ನಿ? ನಾನು ಎಂತಿ ಸತ್ತಿದ ತಕ್ಷಣವೇ ನನಗೆ ಆ ಮಗು ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಇವಾಗ ಆ ಮಗು ಬಂದರೆ ಅದಕ್ಕೆ ನಾನು ಅವನೇ? ಹಾಂ, ಆ ಸಿಂಚನನ್ನು ಕೇಳಿ ಹೋಗಿ, ಅವರೇ ಇಷ್ಟು ಮಾಡ್ತಾ ಇರೋದು. ಸಿಂಚನಕ್ಕ ಏನು ಮಾಡಿದ್ಲು? ಸಿಂಚನಕ್ಕ ಕರೆಕ್ಟಾಗಿ ಮಾಡ್ತಾವಳೆ. ಯಾಕೆ ಆ ಮಗುಗೆ ನ್ಯಾಯ ಬೇಡ? ಹುಡ್ಸಿ ತಂದೆ ನೀನು ಹಿಂಗೆ ಕದ್ದು ಮುಚ್ಚಿ ಇದ್ಬಿಟ್ರೆ ಆ ಮಗುನ ಯಾರು ನೋಡ್ಕೊತಾರೆ? ನಾಳೆ ಬೆಳಗ್ಗೆ ಉಮಾಗುನು ಆ ಸಿಂಚನ ಅವ್ರ ಮಾವನ ಮದುವೆ ಆಗ್ತೈತೆ, ಅವ್ರಿಗೂ ಮಕ್ಕಳಾಗ್ತಾರೆ. ಮಗು ಗತಿ ಏನಾಗಬೇಕು? ನೇಹನ ಯಾರು ನೋಡ್ಕೊತಾರೆ? ಹಾಂ, ಇನ್ನೊಳಗೆ 100 ತಪ್ಪಿಕೊಂಬಿಟ್ಟು ಇವಾಗ ಸಿಂಚನಕ್ಕ ಮೇಲೆ ಹೇಳ್ತಾ ಇದೆಯಲ್ಲ, ನಿನ್ನ ಮುಖಕ್ಕೆ ನಾಚಿಕೆ ಆಗಬೇಕು. ಸರಿ, ಇವಾಗ ಆ ಮಗುಗೆ ಏನು ಜೀವನಾಂಶ ಕೊಡಬೇಕು ಅಷ್ಟೇ ತಾನೇ? ಕೊಡ್ತೀನಿ ಬಿಡು. ಅದಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ? ಜೀವನಾಂಶ ಏನಕ್ಕೆ ಬೇಕು ಆ ಮಗುಗೆ? ಹಾಂ, ನೀನಿನ್ನೂ ಬದುಕೇ ಇದೆಯಲ್ಲ, ಸತ್ತಿಲ್ಲಲ್ಲ ನೀನು. ನಿನ್ಗೇನು ರೋಗನಾ ಮಗುನ ಕರ್ಕೊಂಬಂದು ಸಾಕಕ್ಕೆ? ನೋಡ, ನಾನು ಇವಾಗ ಹೇಳ್ತಾ ಇದ್ದೀನಿ, ಆ ಮಗು ನಮ್ಮ ಜೊತೆಗಿದ್ರೆ ನಾನು ನಿನ್ನ ಜೊತೆಗಿರ್ತೀನಿ. ಇಲ್ಲ ಅಂತಂದ್ರೆ ನನಗೆ ನಿನ್ನ ಸವಾಸನೆ ಬೇಕಾಗಿಲ್ಲ. ಮಗುನ ಕರ್ಕೊಂಬತ್ತೀಯಾ? 3 ಜೊತೆಗಿರೋಣ. ಅಲ್ಲೇ ಮಗು ಅವ್ರು ಸಾಕ್ತಾವ್ರಲ್ಲ, ಇವಾಗ ಮಗು ಸುದ್ದಿ ಯಾಕೆ ನಿಂಕ? ಎಲ್ಲೋ ಮಗು ಆರಾಮಾಗತ್ತಲ್ಲ ಅವ್ರ ಮಾವನ ಹತ್ರ. ಈ ಅಪ್ಪನ ಆವತ್ತು ನಿಂಕ ಹೋಗೇ ಇಲ್ಲ ಅಂತಲ್ಲ ಮಗುನ ನೋಡಕ್ಕ. ಬಿಡು, ಇವಾಗ ಆ ಮಗು ಸುದ್ದಿ ಏನೋ ಒಂದಷ್ಟು ಕೊಟ್ಟು ಕೈ ತೊಳ್ಕೊಂಡ್ರೆ ಮುಗೀತು. ಸಾಕು, ಬಾಯಿ ಮುಚ್ಚಮ್ಮ. ನೀನು ಒಬ್ಬ ತಾಯಿಯಾಗಿ ಹಿಂಗೆಲ್ಲ ಮಾತಾಡಬೇಡ. ಆ ಮಗುಗೆ ತಂದೆ ಅವನಲ್ಲ. ಇವಾಗ ಏನೋ ಗೊತ್ತೋ ಗೊತ್ತಿದ್ರೂ ನಾನು ಮದುವೆ ಆಗೋಯ್ತು. ಇವಾಗ ನಾವೇ ಕರ್ಕೊಂಬಂದು ಸಾಕ್ತೀರಿ, ಬೇರೆಯವ್ರ ಹತ್ರ ಬಿಡೋಂಥದ್ದೇನು ಬೇಡ. ಸುಮ್ಮನೆ ರೇ ಶಾಂತಿ, ಯಾಕೆ ನಿನ್ನ ಬಾಳ್ ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೊಂತೀಯಾ? ಆ ಮಗು ಎಲ್ಲ ಐತಲ್ಲ, ಅಯ್ಯಪ್ಪನ ಹೇಳ್ತಾವನಲ್ಲ ಇವಾಗ ಜೀವನಾಂಶ ಕೊಡ್ತೀನಿ ಅಂತ. ನೀನು ಯಾಕೆ ಹಿಂಗೆ ಹಾರಾಡ್ತಾ ಇದೆಯಾ? ಹಾಗಾದ್ರೆ ನಿಮ್ಗೆ ನಾನು ಬಾಧೆನಾ? ನಾನು ಬಾಧೆನೇನಮ್ಮ? ಆಗ ನಾನು ಎತ್ತನ ಹೊರಟೋತೀನಿ ಬಿಡು, ನೀವು ನೆಮ್ಮದಿಯಾಗಿರೀರಂತೆ. ನೀನು ಎತ್ತನ ಹೊರಟೋದ್ರೆ ನಾವಿರಕ್ಕತ್ತೈತೇನೆ? ಅದೇ ನಾನು ಹೇಳ್ತಾ ಇರೋದು. ಅದೇ ತಾಯಿ ಇದ್ದಿದ್ರೆ ಆ ಮಗುಗೆ ಇವತ್ತು ಹಿಂಗಾತೈತಾ? ನೋಡಮ್ಮ, ಯಾರು ಎಷ್ಟನ ಹೇಳಿ, ಆ ಮಗು ನಮ್ಮ ಜೊತೆಗಿರಂಗಿದ್ರೆ ಈ ಅಪ್ಪನ ಜೊತೆಗೆ ಇರ್ತೀನಿ ನಾನು. ಇಲ್ಲ ಅಂತಂದ್ರೆ ನನಗೆ ಬೇಕಾಗೇ ಇಲ್ಲ. ನಮ್ಮ ಮದುವೆನೇ ಆಗಿಲ್ಲ ಅಂತ ಎಲ್ಲ ನಾವು ಹಾಸ್ಟ್ಲಾಗಿ ಸೇರ್ಕೊಂಡು ಓದ್ಕೊಂಡು ನಾನು ಅಲ್ಲೇ ಎಲ್ಲನ ಕೆಲ್ಸಕ್ಕೆ ಹೋಗ್ಕೊಂತೀನಿ. ಮಗು ಬಂದರೆ ನಾನು ಓದ್ತೀನಿ, ಇಲ್ಲಾಂದರೆ ಹೋಗಲ್ಲ. ನನಗೆ ಮಗು ಬೇಕಷ್ಟೇ. ಮಾವ, ಅದಕ್ಕೆ ಮಾವ ಹಂಗೆ ಕೂತ್ಕೊಂಡಿದ್ದೀರಿ? ನಾವು ಎಣ್ಣೆತ್ತೋರಪ್ಪ, ಎಣ್ಣೆತ್ತೋರು. ನಮ್ಗೂ ದಿಗ್ಲಿತ್ತೈತೆ. ಏನಪ್ಪ ನಮ್ಮ ಮಗು ಸಂಸಾರ ಹಿಂಗೆ ಆಗೋಯ್ತಲ್ಲ ಅಂತ. ಹಾಂ, ಅಲ್ಲಪ್ಪ, ಆ ಮಗುನ ನೀನು ಬಿಟ್ಬಿಟ್ಟು ಬಂದಿದ್ಯಲ್ಲ, ಎಂತ ಅವನಿರ್ಬೇಕು ನೀನು? ಹೆಂಗಪ್ಪ ಮುಂಚೆ ಬಂತು ನಿಂಕ? ಇವತ್ತೇನೋ ಆ ಮಗುಗೆ ಬುದ್ಧಿ ಇಲ್ಲ, ಅವ್ರ ಮಾವನ್ನ ಡ್ಯಾಡಿ ಡ್ಯಾಡಿ ಅಂತ ಕೂಗ್ತದೆ. ನಾಳೆ ಬೆಳಗ್ಗೆ ಬುದ್ಧಿ ಬಂದಾಗ ಇವ್ರು ನಮ್ಮ ಅಪ್ಪನಲ್ಲ ಅಂತ ಗೊತ್ತಾದ್ರೆ ಆ ಮಗು ಎಷ್ಟು ನೋವು ತಿಂತದಪ್ಪ. ಹಾಂ, ಆ ಗೋಳು ನನ್ನ ಮಗಳಿಗೆ ತೆಗ್ದಿರ ಇರ್ತದ? ಮಾತಾಡಪ್ಪ, ತೆಗ್ದಿರ ಇರ್ತದೇನಪ್ಪ ನನ್ನ ಮಗಳಿಗೆ ಆ ಗೋಳು? ನಿಂಗೇನು ಬುದ್ಧಿ ಬೇಡೇನಪ್ಪ? ಇವಾಗ ನೀವೆಲ್ಲ ಸೇರ್ಕೊಂಡು ನಾನು ಏನು ಮಾಡ್ಬೇಕಂತಿದ್ದೀರಿ? ಹಾಂ, ಆವಾಗೇನು ಹೇಳಿದ್ನಲ್ಲ, ನೇಹ ನಮ್ಮ ಜೊತೆಗಿರಂಗಿದ್ರೆ ನಾನು ನಿನ್ನ ಜೊತೆಗಿರ್ತೀನಿ, ಇಲ್ಲ ಅಂತಂದರೆ ನಾನು ಇರಲ್ಲ. ನನಗೆ ಬೇಕಾಗಿಲ್ಲ, ಮದುವೆನೇ ಆಗಿಲ್ಲ ಅಂತ ಅನ್ಕೊಂಡಿರ್ತೀನಿ. ಅಲ್ಲೇ ಶಾಂತಿ, ನನ್ನ ಮಾತು ಕೇಳೆ, ನೀನೇನು ಹೇಳ್ಬೇಡಮ್ಮ. ಇವಾಗ ನಿನ್ನ ಮಗಳು ನಿಂಗೆ ಹೆಂಗೋ, ಅವಳು ನನ್ನ ಮಗಳು. ನಂಗೆ ಹಂಗೆ ನನಗೆ ಬೇಕು ನೇಹ. ನೇಹ ನನ್ನ ಜೊತೆಗೆ ಇರಬೇಕು, ಅವಳು ನನ್ನ ಮಗಳು. ಅಲ್ಲ, ಎತ್ತು ತಂದೈತೆ ಬೇಡ ಅಂತ ಬೀದಿಗೆ ಬಿಟ್ಬಿಟ್ಟವನೆ. ಇವಾಗ ನೀನು ಯಾಕೆ ಇಷ್ಟು ಒದ್ದಾಡ್ತಾ ಇದೆಯಾ? ಹಾಂ, ಯಾಕೆ ಇಷ್ಟು ಒದ್ದಾಡ್ತಾ ಇದೆಯಾ ನೀನು? ಆ ಎತ್ತು ತಂದೈತೆ ಬೇಕಾಗಿಲ್ಲ. ಇವಾಗ ಅವ್ರ ಮಾವನವ್ರ ಜೊತೆಗೆ ಚೆನ್ನಾಗಿ ಅವಳಲ್ಲ, ನೀನು ಯಾಕೆ ಅವಳದ್ದು ಯೋಚನೆ ಮಾಡೋದು ನೀನು? ಅಮ್ಮ, ಬೆಳಗ್ಗೆವರೆಗೂ ನಾನು ನಿನ್ನ ಮಗಳಾಗಿದ್ನಿ, ಇವಾಗ ನಾನು ನಿನ್ನ ಮಗಳಲ್ಲ, ಆಯಿತಾ? ನನಗೂ ಒಂದು ಸಂಸಾರ ಅಂತ ಆಗೈತೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ಜೊತೆಗಿರಂಗಿದ್ರೆ ಇರಲಿ, ಇಲ್ಲ ಅಂತಂದರೆ ನನ್ನ ಪಾಡು ನಂದು, ಅವನ ಪಾಡು ಅವನದು. ನನಗೆ ಮರ್ಯಾದೆ ಕೊಡಬೇಕು ಅಂತ ಕೂಡ ಅನಿಸ್ತಾ ಇಲ್ಲ. ಅಲ್ಲಮ್ಮ, ಸ್ವಂತ ಮಗಳಿಗೆ ನ್ಯಾಯ ಕೊಟ್ಟಿಲ್ಲ, ಇನ್ನು ಊರಾಗಿನ ಜನಕ್ಕೆ ಎಷ್ಟು ಮಾತ್ರ ನ್ಯಾಯ ಕೊಡ್ತಾನಮ್ಮ? ಈ ಪೊಲೀಸ್ ಕೆಲಸ ಏನಕ್ಕೆ ಮಾಡ್ತಾವನೋ ಅದೇನೋ ನನಗಂತೂ ತಿಳಿತಾ ಇಲ್ಲ.
ಎಲ್ಲ ನಾವು ಹೋಗಿ ಬ್ರೋಕರ್ ಕೆಲಸನ ಮಾಡಬೇಕಾಗಿತ್ತು, ಚೆನ್ನಾಗಿರೋದು. ಶಾಂತಿ, ನಾಲ್ಗೆ ಬಿಗಿಡ್ದು ಮಾತಾಡೋ. ನನ್ನ ಕೋಪ ಬಂದರೆ ಅಷ್ಟೇನಾ ತಟ್ಟು ಬಿಸಾಕ್ತೀನಿ. ಏನದು ಮಾತು? ಏ ಮುಚ್ಚಪ್ಪ ಬಾಯಿ, ಮುಚ್ಚು ಬಾಯಿ. ನೀನೇನು ಸಾಚ ಅಂತಿಲ್ಲ, ನನ್ನ ಹತ್ರ ತೋರ್ಸ್ಕೊಳಕ್ ಬರಬೇಡ. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯ್ತು ನನಗೆ. ಮಗುಗೆ ಜೀವನಾಂಶ ಕೊಡ್ಬೇಕಾಗ್ತೈತೆ ಅಂದ್ಬಿಟ್ಟು ಎಷ್ಟು ಬೇಗ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟ ನೀನು. ನೀನು ಗೆಲ್ತ್ಬೇಕು, ಅಲ್ಲಿಗೆ ನಾವು ಸೋಲ್ಬೇಕು. ನಾವ್ಯಾಕೆ ಸೋಲ್ಬೇಕು? ನನಗೆ ಮಗು ಬೇಕು. ನಾನು ಬೇಕು ಅಂತಂದ್ರೆ ಮಗುನ ಹೋಗಿ ಕರ್ಕೊಂಬ. ಮಗು ನಮ್ಮ ಜೊತೆಗೆ ಇರಲಿ. ಇವಾಗ ಏನಮ್ಮ ನಿನ್ನ ನಿರ್ಧಾರ? ಸುಮ್ಮನೆ ಮಾತಾಡಿದ ಮಾತುಗಳೇ ಮಾತಾಡ್ಕೊಂಡಿರೋದು ಬೇಕಾಗಿಲ್ಲ. ಏನು ನಿನ್ನ ನಿರ್ಧಾರ ಹೇಳು? ಅಪ್ಪ, ನನ್ನ ನಿರ್ಧಾರ ಇಷ್ಟೇ. ಮಗು ನನಗೆ ಬೇಕು. ಅದು ನಮ್ಮ ಮಗು, ಬೇರೆಯವ್ರ ಹತ್ರ ಬೆಳೆಯೋದು ನಂಗೆ ಇಷ್ಟ ಇಲ್ಲ. ಏನೋ ತಂದೆ ಏನೋ ನೆಗೆದು ಬಿದ್ದು ಹೋಗಿದ್ದಿದ್ರೆ ಅಯ್ಯೋ ಯಾರು ಇಲ್ಲಲ್ಲಪ್ಪ ಮಗು ಅನಾಥಲು ಅನ್ಕೊಂಬೋದಾಗಿತ್ತು. ಅವನಲ್ಲ ಗುಳ್ಕಂಡ್ಲಂಗೆ, ಅವನಿಗೇನು ಬಂದಿಲ್ಲಲ್ಲ ಬರಬಾರ್ದು ರೋಗ. ನನಗೆ ಬೇಕಪ್ಪ ಮಗು, ನನಗೆ ಬೇಕು ಮಗು. ನನ್ನ ಜೊತೆಗಿದ್ರೆ ಅವನ ಜೊತೆಗೆ ಇರ್ತೀನಿ, ಇಲ್ಲ ಅಂದರೆ ನಾನಿರಲ್ಲ. ನಿಂದೇನಪ್ಪ ನಿರ್ಧಾರ? ಅವಳ ನಿರ್ಧಾರ ಏನೋ ಹೇಳಿದ್ಲು, ನಿಂದೇನು ನಿರ್ಧಾರ ಹೇಳು? ಸರಿ ಮವ, ಇನ್ನೇನು ಮಾಡ್ತೀಯ? ಹೋಗಿ ಮಗುನ ಕರ್ಕೊಂಬರ್ಬೇಕು. ಅಯ್ಯೋ ಅವಳಿಗೇನೋ ಬುದ್ಧಿ ಇಲ್ಲಪ್ಪ. ಏನೋ ಹೇಳ್ತಾಳೆ ಅಂದರೆ ನೀನು ಅವಳ ತಕ್ಕನಂಗೆ ಹೇಳ್ತೀಯಾ? ಕಲ್ದಿರಪ್ಪ ಬೇಡ. ಅಮ್ಮ, ನಾನು ಅವಾಗೇನೋ ಹೇಳಿದ್ದೀನಿ ನೀನು ನನ್ನ ಸಂಸಾರಕ್ಕೆ ತಲೆ ಹಾಕ್ಬೇಡ ಅಂತ. ನಿಂದು ಎಷ್ಟೋ ಅಷ್ಟು ನೋಡ್ಕೊ. ನೀನು ಬಾಯಿ ಮುಚ್ಕೊಂಡಿರ್ತೀಯನೇ, ಬಾಯಿ ಮುಚ್ಕೊಂಡಿರ್ತೀಯ ನೀನು. ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ, ಇನ್ನ ಕಾಲು ಹಾಕೋದು ಕಷ್ಟ. ಇನ್ನ ಕಾಲೇ ನಿಂತ್ಕೊಂಡಿದ್ಯಾ? ಬಾ ಉಮಾ ಅವ್ರ ಮನೆಗೆ ಹೋಗಿನೇ ನಾನು ಕರ್ಕೊಂಬರೋಣ. ಹೋಗಪ್ಪ ಹೋಗು, ಏನು ಮಾಡ್ತೀಯ? ಒಂದಂತೂ ಹಂಗಾಗೋಯ್ತು. ಇವಾಗ ನಾ ಖುಷಿಯಾಗಿರೋ ಹೋಗು, ಹೋಗು ಕರ್ಕೊಂಬೋಗು ಮಗುನ. ಇವಳಿಗೆ ಯಾಕೆ ಬುದ್ಧಿ ಇಲ್ಲ? ಆ ಮಗುನ ಅವ್ರ ಮಾವು ನೋಡ್ಕೊಂತವನಲ್ಲ, ಆ ಮಗು ಪಡ್ಕ ಮಗುನ ಬಿಡಿದಿರಿ ಇವಳು ಯಾಕೆ ಹಿಂಗೆ ಆಡ್ತಾವಳ? ಉಮಾ, ಉಮಾ, ಶಾಂತಿ ಯಾಕೆ ಹೊರ್ಗಡೆ ಬರಬಾರ್ದೆ? ಹೊಸ್ದಾಗಿ ಮದುವೆ ಆಗಿರೋದು. ಉಮಾ, ನೇಹ ಎಲ್ಲಿ ಉಮಾ? ಓದ್ಲು ಸಿಂಚನ ಅಕ್ಕ ಜೊತೆ ಮತ್ತೆ ಭೂಷಣ್ ಅವ್ರ ಜೊತೆ ಓದ್ಲು ಮನೆಗೆ. ಯಾಕುಮ್ಮ ಕಳ್ಸಕ್ಕೆ ಹೋಗಿದ್ದು? ಇಲ್ಲೇ ಇಟ್ಕೊಳಕ್ಕಾಗಿಲ್ಲ? ಸ್ಕೂಲ್ಗೆ ಹೋಗ್ಬೇಕಲ್ಲ ಅವಳು, ಅದಕ್ಕೆ ಕರ್ಕೊಂಡೋಗ್ತು. ಯಾಕೆ ಶಾಂತಿ, ಏನು ವಿಷಯ? ಯಾಕೆ ಸಪ್ಪಗಿದೆಯಾ? ಏನೈತೆ? ಉಮಾ, ನೇಹನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಉಮಾ, ನೇಹನಕ್ಕೆ ಅವ್ರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಬೇಡ ಸುಮ್ಮನೆ ನೀನು ಆರಾಮಾಗಿರು, ನಾನು ನೇಹ ನೋಡ್ಕೊತೀನಿ. ಇಲ್ಲ ಉಮಾ, ನೇಹ ನನಗೆ ಬೇಕು. ನನ್ನ ಹತ್ರನೇ ಇರಬೇಕು ಅವಳು, ನನ್ನ ಮಗಳವಳು. ನಾನು ಬಿಡಲ್ಲ ಉಮಾ, ನಾನು ಕರ್ಕೊಂಡು ಹೋಗ್ತೀನಿ ನೇಹನ. ಏಯ್ ಸುಮ್ಮನೆ ನೀನು ಆರಾಮಾಗಿರೆ. ಅವಳು ಆವತ್ತಿಂದ ಅವರ ಮಾವನ ಹತ್ರ ತಾನೇ ಬೆಳೆದಿರೋದು. ನನ್ನ ಜೊತೆನೇ ಇರಲಿ, ಅವಳು ಖುಷಿಯಾಗಿರ್ತಾಳೆ. ನನ್ನ ಹತ್ರ ಹೊಂದ್ಕೊಂಡವಳೆ. ಇವಾಗ ನಿಮ್ಮ ಹತ್ರ ಎಲ್ಲ ಹೊಂದ್ಕೊಬೇಕಂದ್ರೆ ಕಷ್ಟ ಆಗ್ತೈತೆ ಅವಳಿಗೆ. ಬೇಡ ಸುಮ್ಮನೆ ಇರು. ಇಲ್ಲ ಉಮಾ, ನಾನು ನೋಡ್ಕೊತೀನಿ ನೇಹನ, ಅವಳು ನನ್ನ ಹತ್ರನೇ ಇರಲಿ. ಇಷ್ಟಿನಿಂದ ಏನೋ ಆಗೋಯ್ತು ಉಮಾ. ನೇಹ ಇನ್ಮೇಲೆ ನಮ್ಮ ಜೊತೆನೇ ಇರ್ತಾಳೆ. ಹೌದಾ? ಹಂಗಾರೆ ಸಿಂಚು ಅಕ್ಕ ಹತ್ರ ಆಮೇಲೆ ನೇಹ ಅವ್ರ ಮಾವನ ಹತ್ರ ಮಾತಾಡಬೇಕು ಶಾಂತಿ. ನನ್ನ ಹತ್ರ ಕೇಳಿದ್ರೆ ನಾನೇನು ಹೇಳಿ? ಬಾ ಉಮಾ, ಸಿಂಚನ ಅಕ್ಕ ಅವ್ರ ಮನೆಗೆ ಹೋಗೋಣ. ನಾನು ಕೇಳ್ತೀನಿ ಅವ್ರ ಹತ್ರ. ಬಾ ಉಮಾ, ಅವ್ರ ಮನೆ ಎಲ್ಲಿರೋದು ನನಗೆ ಗೊತ್ತಿಲ್ಲಲ್ಲ. ಇವಾಗಲೇ ಹೋಗ್ಬೇಕಾ? ನಾಳೆ ಯಾವಾಗಲಾದ್ರೂ ಹೋಗ್ಬೋದಲ್ಲ? ಇಲ್ಲ ಬಾ ಉಮಾ, ಇಲ್ಲ ಬಾ, ನಾವು ಇವಾಗಲೇ ಹೋಗ್ಬೇಕು. ಬಾ ಉಮಾ, ನಾನು ನೇಹನ್ ನೋಡಬೇಕು, ಅವಳನ್ನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು. ಬಾ ಉಮಾ. ಸರಿ ಆಯಿತು, ನಡಿ ಹೋಗೋಣ. ಹೋಗೋಣ. ಏನು ಹೇಳ್ತಾರೆ ಸಿಂಚನಕ್ಕ ಆಮೇಲೆ ನೇಹ ಅವ್ರ ಮಾವ ಕೇಳೋಣ. ಸರಿ ಬಾ.